ತಕರಾರಿಲ್ಲ, ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ನಮ್ಮದೇನೂ ತಕರಾರಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಸಿದ್ಧಗಂಗಾ ಶ್ರೀಗಳಿಗೂ ಕೂಡ ಭಾರತ ರತ್ನ ಕೊಡಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡೋಕೆ ಸರ್ಕಾರ ಮನವಿ ಮಾಡಿತ್ತು, ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನೋದು ನಮ್ಮ ಒತ್ತಾಯ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಫೇರ್ ಅದು. ಅದ್ವಾನಿ ಅವರು ಈ ದೇಶದಲ್ಲಿ ಒಬ್ಬ ಹಿರಿಯರು ರಾಜಕಾರಣಿ. ಸರ್ಕಾರ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನಮ್ದು ಯಾರ್ದು ಏನು ತಗರಾದಿಲ್ಲ. ಅದ್ವಾನಿ ಅವರು ಈ ದೇಶದಲ್ಲಿ ಒಬ್ಬ ಹಿರಿಯರು ರಾಜಕಾರಣಿ. ಸರ್ಕಾರ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನಮ್ದು ಯಾರ್ದು ಏನು ತಗರಾದಿಲ್ಲ. ಫೇರ್, ಅದರಲ್ಲಿ ತಕರಾರು ತೆಗಿಬೇಕಾಗಿರುವಂಥದ್ದಿಲ್ಲ. ಯಾಕಂದರೆ ಆಯಾ ಸಂದರ್ಭಗಳಲ್ಲಿ ಆಯಾ ಸರ್ಕಾರಗಳಿದ್ದಂಥ ಸಂದರ್ಭಗಳಲ್ಲಿ ಕೆಲವರಿಗೆ ಕೊಟ್ಟಿರುವಂಥದ್ದು ಹಲವು ಚರ್ಚೆಗಳು ಕೂಡ ಇದೆ. ತಕರಾರು ತೆಗಿಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಬಟ್ ರಾಜ್ಯ ಸರ್ಕಾರ ಮನವಿಯನ್ನು ಮಾಡ್ಕೊಂಡಿದ್ದು ಸಿದ್ಧಗಂಗಾ ಶ್ರೀಗಳಿಗೆ ಕೊಡಬೇಕು ಅಂತ ಹೇಳಿ. ದಟ್ಸ್ ಎ ಫೇರ್. ಪಬ್ಲಿಕ್ ಟಿವಿ ಕೂಡ ಈ ವಿಚಾರದಲ್ಲಿ ದೊಡ್ಡ ಅಭಿಯಾನವನ್ನು ಕೂಡ ನಡೆಸಿದ್ದು. ಸೊ ಹಾಗಾಗಿ ಆ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ಗಮನ ಹರಿಸಬೇಕಾಗತ್ತೆ. ನಡೆದಾಡುವ ದೇವರು ಅಂತಾನೆ ಕರಿತಾ ಇದ್ದಿದ್ದು ಸಿದ್ಧಗಂಗಾ ಶ್ರೀಗಳನ್ನು, ಅವರಿಗೆ ಅದು ಸಲ್ಲಬೇಕಾಗಿದೆ. ಆಮೇಲೆ ಪ್ರಶಸ್ತಿಗೆ ಗೌರವ ಸಿಗ್ತಾ ಇತ್ತು. ಸಿದ್ಧಗಂಗಾ ಶ್ರೀಗಳಿಗೆ ಕೊಡೋ ಮೂಲಕವಾಗಿ ಶ್ರೀಗಳಿಗೆ ಗೌರವ ಸಲ್ತಾ ಇರಲಿಲ್ಲ. ಅದು ಪ್ರಶಸ್ತಿಗೇನೆ ಅತಿ ದೊಡ್ಡದಾಗಿ